ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮಗೆ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡೋದನ್ನು ತೋರಿಸ್ಕೊಡ್ತೇನೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ದಗದಗ ಅಂತ ಉರಿತಾ ಇದೆ. ಈ ಬಿಸಿಲಲ್ಲಿ ನಿಜವಾಗಲೂ ಈ ರೀತಿಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ದೇಹಕ್ಕೂ ತಂಪಾಗಿರಬೇಕು. ಮತ್ತು ಇದರಲ್ಲಿ ಏನೇನಿದೆ, ನಾವು ಯಾವ ಹಣ್ಣನ್ನು ಸೇವಿಸ್ತೇವಲ್ಲ ಆ ಹಣ್ಣಲ್ಲಿ ಏನೇನಿದೆ ಅಂತಲೂ ಕೂಡ ತಿಳ್ಕೊಳ್ಬೇಕು. ನೋಡಿ, ಮಾಡೋ ವಿಧಾನನೂ ಹೇಳ್ಕೊಡ್ತೇನೆ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿರಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು, ಅಂದರೆ ನೀವು ಚಿಯಾ ಸೀಡ್ಸ್ ಆದರೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಸಬ್ಜಾ ಅಂದರೆ ಕಾಮಕಸ್ತೂರಿ ಬೀಜ ಅಂತಾರಲ್ಲ, ಸಬ್ಜಾನ ನಾನು 2 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಜೊತೆಗೆ ನಿಮಗೆ ಮತ್ತೊಂದು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಮತ್ತು ಸ್ವಲ್ಪ ಕೂಲ್ ಆಗಬೇಕು ಅಂತಂದರೆ ಮತ್ತೊಂದು ಬೌಲಲ್ಲಿ ನಾನು ನೀರು ಹಾಕ್ಕೊಂಡು ಅದಕ್ಕೆ ಚಿಕ್ಕ ಚಿಕ್ಕ ಸಾಬುದಾನಿ ಕಾಳು ಬರ್ತದಲ್ಲ, ಸಾಬಕ್ಕಿ ಅಂತ ಹೇಳ್ತೇವೆ, ಅದನ್ನು ಕೂಡ ನಾನು ಒಂದು 4 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೇನೆ. ನೋಡಿ, ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ, ನೀವು ಇದು ಸಬ್ಜಾ ಆದರೂ ತೊಗೊಳ್ಬೋದು ಅಥವಾ ಚಿಯಾ ಸೀಡ್ಸ್, ವೇಟ್ ಲಾಸ್ ಅಂತ ಮಾಡೋರು ಚಿಯಾ ಸೀಡ್ಸ್ ಹಾಕೋರಿ, ಅದು ವೇಟ್ ಲಾಸ್ ಆಗ್ತದೆ. ಹಾಗೆ ಥೈರಾಯ್ಡ್ ಕೂಡ ಒಳ್ಳೆಯದು ಅದು. ನೋಡಿರಿ, ನಾನು ಈಗ ಸಾಬಕ್ಕಿನ ತೊಳೆದ್ಬಿಟ್ಟು ನಾನು ಕುದಿಲಿಕ್ಕೆ ಇಡ್ತೇನೆ. ಇದು ಒಂದು 2-3 ನಿಮಿಷದಲ್ಲಿ ಕುದಿಯುತ್ತೆ. ಹಾಗೆ ನಾನು ಅಷ್ಟರಲ್ಲಿ ಹಣ್ಣನ್ನು ಕಟ್ ಮಾಡ್ಕೊಳ್ತೇನೆ. ನೋಡಿರಿ, ಈ ಹಣ್ಣಲ್ಲಿ ಏನೇನಿದೆ ಅಂತ ಕೇಳಿದರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ. ನಿಜವಾಗ್ಲೂ ಈ ಸೀಸನ್ನಲ್ಲಿ ಈ ಹಣ್ಣು ಯಾಕೆ ಬರ್ತದೆ, ಹಾಗೆ ಇದನ್ನು ನಾವು ಯಾಕೆ ಉಪಯೋಗ ಮಾಡಬೇಕು, ಇದರಲ್ಲಿ ಏನೇನಿದೆ ಅಂತ ನೀವು ತಿಳ್ಕೊಳ್ಬೇಕು. ನೋಡಿರಿ, ನಾನು ಈಗ ಹಣ್ಣನ್ನು ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿರುವಂತಹ ಬೀಜನ ತೆಗಿತೇನೆ. ನೋಡಿ, ಹಾಗೆ ಈ ಹಣ್ಣಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಈ ಹಣ್ಣಲ್ಲಿ ಎನರ್ಜಿ ಇದೆ, ಹಾಗೆ ನೀರಿನ ಅಂಶ ಇದೆ, ಹಾಗೆ ಪ್ರೋಟೀನ್, ಹಾಗೆ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ ಅಂತಲೂ ಇದೆ, ಕಡೆಗೆ ಫೈಬರ್ ಮತ್ತು ಶುಗರ್, ಹಾಗೆ ಮೆಗ್ನೀಷಿಯಮ್, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಬಿಟಾ ಕ್ಯಾರೋಟಿನ್ ಅಂತ ತುಂಬ ಅಂಶಗಳಿದೆ. ಇದನ್ನು ನೀವು ಮಕ್ಕಳಿಗೂ ಕೊಡ್ಬೋದು. ಚಿಯಾ ಹಾಕಿ ಕೊಡಬೇಡಿ, ಹಾಗೆ ಚಿಯಾ ಬದಲು ನೀವು ಸಬ್ಜಾ ಹಾಕಿ ಕೊಡಿ ಮಕ್ಕಳಿಗೆ. ಅಥವಾ ನೀವು ಮಕ್ಕಳಿಗಂತಾನೆ ಸಪ್ರೇಟ್ ಮಾಡ್ತಾ ಇದ್ದರೆ, ಸಾಬಕ್ಕಿ ಇದ್ದರೆ ಮಾತ್ರ ಸಾಬಕ್ಕಿನ ಹಾಕಿರಿ, ಚೆನ್ನಾಗಿರ್ತದೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನು ಇದನ್ನು ಸಿಪ್ಪೆಯನ್ನು ಸಪ್ರೇಟ್ ಮಾಡಿಬಿಟ್ಟು ಹಣ್ಣು ಮಾತ್ರ ತೊಗೊಳ್ತಾ ಇದ್ದೇನೆ. ಈ ರೀತಿ ನೀವು ಸಿಪ್ಪೆ ತೆಗೆದು ಹಣ್ಣನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೋರಿ. ಹಾಗೆ ನಾನು 3/4 ಭಾಗನ ನಾನು ಬೇರೆ ಬೌಲಲ್ಲಿ ಇಟ್ಟಿದ್ದೇನೆ. 1/4 ಭಾಗವಷ್ಟು ಹಣ್ಣಂದರೆ 4ರಲ್ಲಿ 1 ಭಾಗ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೇನೆ. ಒಂದೇ ಹಣ್ಣಲ್ಲಿ 5ರಿಂದ 6 ಗ್ಲಾಸ್ ಅಂದರೆ 6 ಜನರಿಗೆ ನೀವು ಜ್ಯೂಸ್ ಮಾಡಬಹುದು. ನೋಡಿರಿ, ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಮತ್ತೊಂದು ಬೌಲಲ್ಲಿ ಸಪ್ರೇಟಾಗಿ ಇಟ್ಕೊಳ್ತೇನೆ. ಅಂದರೆ 4ರ 1 ಭಾಗ ಮಾತ್ರ ಸಪ್ರೇಟಾಗಿ ಇಟ್ಕೊಳ್ತಿದ್ದೇನೆ. 3/4 ಭಾಗ ನಾನು ದೊಡ್ಡ ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ಅದನ್ನು ನಾನು ಜಾಸ್ತಿ ಇರುವಂಥದ್ದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸರಿಗೆ ಒಂದು 3 ಸ್ಪೂನ್ ಅಂದರೆ 3 ಸ್ಪೂನ್ ಆಗುವಷ್ಟು ಸಕ್ಕರೆ ಅಂದರೆ ಶುಗರ್ ಹಾಕೋರಿ. ಇದನ್ನು ನೀವು ಏಲಕ್ಕಿ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ನಿಮಗೆ ಹೀಗೆ ರುಚಿ ಏನಾದರೂ ಬೇಕು ಅಂತ ಅನಿಸಿದರೆ ನೀವು ಬೇರೆ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಶುಗರ್ಗೆ ಅಂದರೆ ಸಕ್ಕರೆ ಮಾತ್ರ ಹಾಕ್ಕೊಂಡಿದ್ದೇನೆ. ಈಗ ನಾನು ಸಬ್ಜಾ ಅಂದರೆ ನೆನೆಲಿಕ್ಕೆ ಇಟ್ಟಿದ್ದೆ. ನೋಡಿರಿ, ಅದು ಬೇಗ ನೆನೀತದೆ ಇದು ಮಾತ್ರ. ಹಾಗೆ ಚಿಯಾ ಮಾತ್ರ 1-1.5 ತಾಸು ಬೇಕು ಅದಕ್ಕೆ ನೆನೆಯಲಿಕ್ಕೆ. ನಾನು ಈಗ ರೆಡಿಯಾಗಿರೋದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿರಿ, ಈಗ ನಾನು ಮಿಕ್ಸಿ ಆದಮೇಲೆ ಇದು ಸಬ್ಜಾ ಹಾಕ್ಕೊಂಡಿದ್ದೇನೆ. ಹಾಗೆ ಕಟಿಂಗ್ ಮಾಡಿರುವಂತಹ ಕರ್ಬೂಜ ಹಣ್ಣಿನ ಪೀಸ್ಗಳನ್ನು ಹಾಕ್ಕೊಂಡಿದ್ದೇನೆ. ನೋಡಿರಿ, ಈಗ ನಾನು ಇದಕ್ಕೇನು ಹಾಕ್ಕೊಳ್ತಾ ಇದ್ದೇನೆ ಅಂತಂದರೆ, ಸಾಬಕ್ಕಿನ ನಾನು ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ, ಅದನ್ನು ಚೆನ್ನಾಗಿ ಕುದ್ದ ಮೇಲೆ ಕೂಲ್ ಆದ ನಂತರ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಎಷ್ಟೊಂದು ಆಗಿದೆ ಅಂತ ನೀವೇ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ. ನಾನು ಮತ್ತೇನು ಆ್ಯಡ್ ಮಾಡಿರಲ್ಲ, ಅದರಲ್ಲಿರುವಂತಹ ಅಂಶಗಳನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿರಿ, ಇದನ್ನು ನೀವು ಚೆನ್ನಾಗಿ ಕಲಿಸ್ಬಿಟ್ಟು ಇದೇ ರೀತಿ ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ತಾಸು ಅಥವಾ 1 ತಾಸು, ಭಾಳ ಹಿಂಗೆ ಹೈ ಫ್ಲೇಮಲ್ಲಿ ಇತ್ತಂದರೆ ಫ್ರಿಜ್ಜರಲ್ಲಿ ಒಂದು ಅರ್ಧ ತಾಸು ಇಟ್ಟು ತೆಗಿಬೇಕು. ನೋಡಿರಿ, ನಾನು ಅರ್ಧ ತಾಸು ನಂತರ ತೆಗಿತೇನೆ. ನೋಡಿರಿ, ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ಯಾವ ಕಲರನ್ನು ಆ್ಯಡ್ ಮಾಡಬೇಡ್ರಿ. ಇದೇ ರೀತಿ
ಎಳ್ನೀರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಒಂದು ಕರ್ಬೂಜ ಹಣ್ಣನ್ನು 40ರಿಂದ 35 ರೂಪಾಯಿ ಇರ್ತದೆ. ಅದು ಒಂದು ತಂದು ಬಿಟ್ಟರು ನೀವು 5ರಿಂದ 6 ಜನರಿಗೆ ಆಗುವಷ್ಟು ಜ್ಯೂಸ ರೆಡಿ ಮಾಡ್ಬೋದು. ಹೊರಗಡೆ ಆದರೆ ತುಂಬ ಕಾಸ್ಟ್ಲಿ ಬೀಳ್ತದೆ. ಒಂದು ಗ್ಲಾಸಿಗೆ ಏನಿಲ್ಲ ಅಂದರೂ 100-120 ರೂಪಾಯಿ ಹೇಳ್ತಾರೆ. ಇದೇ ರೀತಿ ನೀವು ಮನೆಯಲ್ಲಿ ನೈಟ್ ಮಲಗೋಕ್ಕಿಂತ ಮೊದಲು, ಊಟಕ್ಕಿಂತ ಮೊದಲೇ ಯಾವಾಗಲೂ ಕುಡಿಬೇಕು. ನಿಜ ಹೇಳಬೇಕಂದ್ರೆ ಜ್ಯೂಸ್ ಎಲ್ಲ ಯಾರು ಕುಡಿತೀರಲ್ಲ ಊಟಕ್ಕಿಂತ ಮೊದಲೇ ಕುಡಿಯಿರಿ. ನೋಡಿರಿ, ನಾನು ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೇನೆ ಸಬ್ಜಾನ. ಇದಕ್ಕೆ ಮನೇಲೇ ತಯಾರು ಮಾಡಿರುವಂತಹ ಗುಲಾಬಿ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಆ ವಿಡಿಯೋ ಕೂಡ ನಾನು ಸೆಂಡ್ ಮಾಡಿದ್ದೇನೆ, ನೋಡಬಹುದು ನೀವು, ಬೇಕೆಂದರೆ ನನ್ನ ವಿಡಿಯೋದಲ್ಲಿದೆ ನೋಡಿರಿ. ಈಗ ಇದು ಎಷ್ಟು ಚೆನ್ನಾಗಿ ಇರ್ತದಂದರೆ, ನಾನು ಹೇಳಿದ್ದೇನೆ ಫಸ್ಟೇ, ವೇಟ್ ಲಾಸ್ ಇರೋರು ಚಿಯಾ ಯೂಸ್ ಮಾಡಿರಿ, ಅಕಸ್ಮಾತ್ ಮಕ್ಕಳಿಗೆ ಕೊಡಬೇಕು ಅಂದರೆ ಸಬ್ಜಾ ಯೂಸ್ ಮಾಡಿರಿ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.